ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಪ್ರತಿಭಟನೆಗೆ ತಯಾರಿ ನಡೀತಾ ಇದೆ. ಬೆಳಗಾವಿಯಲ್ಲಿ ನೂರಾರು ರೈತರು ಪ್ರತಿಭಟನೆಗೆ ತಯಾರಿ ನಡೆಸಿದ್ದು, ರೈತರು ಕಚೇರಿಗೆ ನುಗ್ಗುತ್ತಾರೆ ಎಂಬ ಆತಂಕದಲ್ಲಿ ಈಗ ಪೊಲೀಸ್ ಸೆಕ್ಯೂರಿಟಿ ನೀಡಲಾಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ನಿಜಲಿಂಗಪ್ಪ ಸಕ್ಕರೆ ಆಯುಕ್ತಾಲಯದಲ್ಲಿರುವಂತಹ ಸಚಿವ ಶಿವಾನಂದ ಪಾಟೀಲ್ ಕಚೇರಿ ಎದುರುಗಡೆ ಬಿಗಿ ಬಂದೋಬಸ್ತ್ ಕಂಡು ಬಂದಿರೋದು. ಮಂತ್ರಿ ನಮ್ಮ ಬದಲು ರೈತರ ಬದಲು ಯಾವತ್ತು ಅವಹೇಳನಾಗಿ ಮಾತಾಡ್ಯಾನೋ ಇವತ್ತು ನಮಗೆ ಮಂತ್ರಿ ಬೇಕಾಗಿಲ್ಲ. ಅದ್ರ ನೀವು ನಮ್ಮನ್ನ ಒಳಗೆ ಹೋಗಕ್ ಬಿಡ್ಲಿಲ್ಲ ಅಂದ್ರೆ ನೀವು ಇಲಾಖೆ ಅವ್ರ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ವಿನಂತಿ ಮಾಡ್ಕೋದು ಜಗಳ ಅಲ್ಲ. ನೀವು ನಮ್ಮನ್ನ ಲಾಸ್ಟ್ಗೆ ನೀವು ನಮ್ಮನ್ನ ಬಡದ್ರು ನಾವು ಒಳಗೆ ಹೋಗೋರನ್ನ ಬೇಕಾದ್ರೆ ನಮ್ಮನ್ನ ಬಡದ ಎಲ್ಲರೂ ಮೂರನೇ ಅವ್ನ ಸಂಬಂಧ ಅದರ ಒಂದು ಆಗೋಗ್ಲಿ. ಮತ್ತಲ್ಲಿ 7 ರಿಕವರಿ ಬಂದದ ಅಂತ ಹೇಳಿ ಶುಗರ್ ಕಮಿಷನರ್ಗೆ ಮತ್ತು ಮಂತ್ರಿಗೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭ ಅವನು ಯಾರು ಹೇಳಿ ರೈತ ಅವ್ನಿಗೆ ಹಿಂಗೆ ರಿಕವರಿ ಕೇಳಲಿಕ್ಕೆ ಹೋದಾಗ ಅವನ ಮೇಲೆ ಬಡ್ದು ಕಳಿಸಿದಾಗ ನೀವು ಕೇಸ್ ದಾಖಲೆ ಮಾಡೋದಿಲ್ಲ. ಇದಕ್ಕೆ ಅನವಶ್ಯಕವಾಗಿ ನೀವು ಬಂದು ಕೂತ್ಕೋತೀರಿ. ನೀವು ಇದಕ್ಕೆ ಯಾಕೆ ಕೂತೀರಿ? ನನಗೆ ಅದಾರ್ಥ ಇಷ್ಟು ಮಂದಿ ಬಂದೋಬಸ್ತಿ ಏನಂತೇಳಿ ಕಾಯ್ತೀರಿ? ಮನುಷ್ಯನ ಏನಿದೆ ಕಾನೂನು ಪರಿಪಾಲನೆ ಲೆಕ್ಕದಲ್ಲಿ ಜೀತ ಇದು ಯೋಗ್ಯ ಇಲ್ಲ. ಕಾನೂನು ಪರಿಪಾಲನೆ ಲೆಕ್ಕದಲ್ಲಿ ನನಗೆ ಜೀತ, ಆ ಮಂತ್ರಿಗಳ ಜೀತ. ನೀವು ನಿಮಗೆ ಸ್ವಾಯತ್ತತೆ ಇದೆ, ನಿಮಗೆ ಕಾನೂನಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ನೀವು ಅಶಾಂತತೆ ಆದ್ರೆ ಮಾಡ್ರಿ ಸರ್. ಇಷ್ಟೆಲ್ಲ ಜನ ಆಗ್ತಾ ಇರ್ಬೇಕು ನೀವು. ಅದು ನಮಗೇನು ಪಸಂದ್ ಆಗುದಿಲ್ಲಪ್ಪ. ನೀವು ಇದು ಈ ರೀತಿಯಾದಂತ ಡಿಸಿ ಕಮಿಷನರ್ ಸರ್ ಬರ್ಲಿಲ್ಲ, ಅವರಾಗಿ ಗೌರವಯುತವಾಗಿ ಬೋರ್ಡ್ ತೆಗಿಲೇದಲ್ಲ ಅಷ್ಟೇ. ಅವ್ರಿಗೆ ಕರ್ಸರ್ ನೀವು ಇಂಟಿಮೇಷನ್ ಮಾಡ್ರಿ. ಈಗ ಸಂಘಟನೆಯವ್ರು ಬೇಡಿಕೆ ಇಲ್ಲ ಅಂದ್ರೆ ನಾವು ಗೌರವಯುತವಾಗಿ ಬೋರ್ಡ್ ತೆಗಿಸಬಾರ್ದು. ನೀವು ಸುಮ್ಮನೆ ಅಷ್ಟೇ. ಇಲ್ಲ ಬೋರ್ಡ್ ತೆಗಿಲಿಕ್ಕೆ ನೀವು ತೆಗೀರಿ ಸರ್. ಈಗ ಅವ್ರು ಮಾತಾಡಿ ಹೇಳ್ರಿ, ನೀವ್ ಹೇಳ್ರಿ. ಉಪಮುಖ್ಯಮಂತ್ರಿಗಳು ಮೊನ್ನೆ ನಾವು ನಮ್ಮ ನಿವೇದನೆಯನ್ನ ಎಲ್ಲಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಹೇಳಿದಾಗ್ಯೂ ಅದೇ ರೀತಿ ವರ್ತನೆ ಮಾಡಿರೋದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ನಾನು ಆಮೇಲೆ ಮಾಡ್ತೇನೆ 2 ತಾಸು ಬಿಟ್ಟು ಬರ್ರಿ ಅನ್ನುವಂಥದ್ದು. ಅಂತಂದರೆ ಸರ್ಕಾರದ ಸಂಪೂರ್ಣ ಏನಿದೆ ಅವ್ರ ನಿಲುವೇನಿದೆ, ರೈತ ವಿರೋಧಿ ಇದೆ, ಕೃಷಿ ವಿರೋಧಿ ಇದೆ ಅನ್ನುವಂಥದ್ದನ್ನು ಇಂಥ ಅವರ ಬೇಜವಾಬ್ದಾರಿ ವರ್ತನೆಯಿಂದ ನಮಗೆ ಗುರ್ತಾಗ್ತದೆ. ಅದಕ್ಕೆ ಅದನ್ನು ನಾವು ಚೀಮಾರಿಯನ್ನು ಆಗ್ತಾ ಇದ್ದೇವೆ. ಇವತ್ತು ನಾವು ಏನಂತ ಅವ್ರದ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಏನಿದ್ದಾರಲ್ಲ ಅವರ ಬೋರ್ಡನ್ನು ತೆರವುಗೊಳಿಸುವಂಥದ್ದು ಇಲ್ಲಿ ಅವಶ್ಯಕತೆ ಇಲ್ಲ. ಆ ನಂತರ ಅದೇ ಕಚೇರಿಗೆ ಬೀಗ ಹಾಕುವಂಥದ್ದು, ಆ ಬೋರ್ಡನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ.